ಹಾಯ್ ಹಲೋ ಎಲ್ರಿಗೂ ಗುಡ್ ಆಫ್ಟರ್ನೂನ್. ಅಂದಂಗೆ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಂದರೆ ನನ್ನ ತಮ್ಮದು ಬರ್ಡೇ ಇದೆ. ಸೊ ಡೆಕೋರೇಷನ್ ಎಲ್ಲ ಮನೆಗೆ ತರಿಸ್ಬಿಟ್ಟಿದ್ದೀವಿ, ಮನೆಯಲ್ಲೇ ಮಾಡಬೇಕು ನಾವೇ. 500 ಈಗ ಜಸ್ಟ್ 500 ಪೇ ಮಾಡಿ ನಾವು ಅದನ್ನು ಇಸ್ಕೊಂಡ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ, ಎಲ್ಲರೂ ಯೂಸ್ ಮಾಡ್ಬೋದು. ಅಂದರೆ ಅದನ್ನು ನಾವು ಮತ್ತೆ ಬಿಚ್ಚಿಟ್ಟು ಎಷ್ಟು ನಾವು ಖುಷಿಯಿಂದ ಇದು ಮಾಡ್ತೀವೋ ಅಷ್ಟೇ ಖುಷಿಯಿಂದ ಬಿಚ್ಚಿಟ್ಟು ಹುಷಾರಾಗಿ ಒಂದು ಸೇಫ್ ಪ್ಲೇಸಲ್ಲಿ ಇಕ್ಕಿದ್ರೆ ಅದು ಇನ್ನೊಬ್ರಿಗೂ ಯೂಸ್ ಆಗುತ್ತೆ, ಅಲ್ಲಾಂದರೆ ಆಗಲ್ಲ. ಆ್ಯಂಡ್ ಗೈಸ್, ಇಷ್ಟು ದಿನ ಏನಕ್ಕೆ ವೀಡಿಯೋ ಮಾಡ್ತಿಲ್ಲ, ನಾನು ಹೇಳ್ತೀನಿ ವೀಡಿಯೋ ಮಾಡ್ತೀನಿ ಅಂದಂಗೆ ಈಗ ನೋಡ್ಬೋದು 2-3 ಲಾಗಲ್ಲಿ ಬೇಗ ಒಂದು ಸ್ವಲ್ಪ ಬೇಗ ಮಾತಾಡಿ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೆ. ಯಾಕಂದರೆ ನಾನು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಯಾಕಂದರೆ ನಾನು ಈಗ ಹೊಸ್ದಾಗಿ ಒಂದು ಆಫೀಸಿಗೆ ಜಾಯ್ನ್ ಆಗಿದ್ದೀನಿ. ಮೇ ಬಿ 1 ಮಂತ್ ಆಯಿತು. ಬೆಳಿಗ್ಗೆ 10 ಗಂಟೆಗೆ ಹೋಗಬೇಕು ವರ್ಕಿಗೆ, ಮತ್ತು ಸಂಜೆ ಬರೋದು ಒಂದು 6 o'clock or 6:30 ಆಗುತ್ತೆ. ಬಂದು ಮನೆಯಲ್ಲೆಲ್ಲ ಕೆಲಸ ಮಾಡಿ ಅಂದರೆ ನನ್ನ ತಮ್ಮನೇ ಹೆಲ್ಪ್ ಮಾಡ್ತಾನೆ, ಮಾಡಲ್ಲ ಅಂತ ಹೇಳಿಲ್ಲ. ನನ್ನ ತಮ್ಮನೇ ಹೆಲ್ಪ್ ಮಾಡ್ತಾನೆ, ನಮ್ಮ ಅಪ್ಪನೇ ಹೆಲ್ಪ್ ಮಾಡ್ತಾರೆ, ಹಾಗೇನಿಲ್ಲ ಮಾಡುವುದು. ಬಟ್ ಏನಂದರೆ ಅದೇ ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ನನಗೆ. ಆ್ಯಂಡ್ ಇನ್ನೊಂದು ಕಂಟೆಂಟ್ ಏನು ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾಯಿಲ್ಲ, ಯಾವ ಕಂಟೆಂಟು ಸಿಗ್ತಾಯಿಲ್ಲ ನನಗೆ. ಅಟ್ಲೀಸ್ಟ್ ಕಂಟೆಂಟ್ ಏನೋ ಇದ್ದರೆ ಪಟ್ಟಂತ ಏನಾದರೂ ಒಂದು ರೆಡಿಯಾಗಿ ಸಮಥಿಂಗ್ ಏನೋ ಒಂದು ಮಾಡ್ಬೋದಲ್ವ ಕಂಟೆಂಟ್ ಇದ್ದರೆ. ಸೊ ಅಂದಂಗೆ ಇವತ್ತು ಡೆಕೋರೇಷನ್ ಆಲ್ರೆಡಿ ಒಂದು ಸ್ವಲ್ಪ ಮಾಡೋಕ್ಕೆ ಇದು ಮಾಡಿದ್ದೀನಿ. ಬಟ್ ಅದು ಹೆಂಗೆ ಕಂಪ್ಲೀಟ್ ಮಾಡಿಲ್ಲ ನಾನು. ಸರಿ ವ್ಲಾಗ್ ಮಾಡೋಣ ಅನ್ನಿಸ್ತು, ತುಂಬ ದಿನ ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನೂ ರೆಡಿ ಮಾಡಬೇಕು, ಟೈಮ್ ಬೇರೆ 3:30 ಆಗಿದೆ. ಇರಿ ತೋರಿಸ್ತೀನಿ, ಟೈಮ್ ಬೇರೆ 3:30 ಆಗಿದೆ. ಅವ್ನು ಕಾಲೇಜಿಂದ ಬರೋ ಟೈಮ್ ಆಯಿತು. ಫುಲ್ ಎಲ್ಲ ರೆಡಿ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. ಪಾರ್ಟಿಲ್ದೆ ಟಿಕ್ಟೆ ಫ್ರೆಂಡ್ಸ್. ನೋಡಿ ಫೈನಲ್ ಲುಕ್ ಈ ಥರ ಇದೆ. ಇನ್ನೂ ಸ್ವಲ್ಪ ರೆಡಿ ಮಾಡಬೇಕು, ಇನ್ನೂ ಬಂದಿಲ್ಲ. ರೆಡಿ ಮಾಡಿಬಿಟ್ಟು ನಾವು ಅಪ್ಪ ಟಾರ್ಚರ್ ಕೊಡ್ತಾವ್ರೆ ಫ್ರೆಂಡ್ಸ್. ಇರೋ ಅನ್ಸು ಲೈಟ್ ಹಾಕಿ ಬಾ ತೇಜು, ಅಮ್ಮನ ಇದ್ರಲ್ಲಿ ರೂಮಲ್ಲಿ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಹೊಟ್ಟೆ ಒಳಗಡೆ ಹಾಕೋ. ಬಿಡು. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. KFC ಮನೆಗೆ ತಂದಿದ್ದೆ. KFC ಬಿರಿಯಾನಿ ಕಬಾಬ್ ಎಲ್ಲ ತಿಂದ್ಬಿಟ್ಟು ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ನೆಕ್ಸ್ಟ್ ಲಾಗ್ ಗೈಸ್.